ಮೇಡಮ್ ಅವ್ರ ಕ್ಯಾನ್ಸರ್ ಅಂತ ಗೊತ್ತಾಗಿ ಒಂದು 3 ವರ್ಷಕ್ಕೆ ಮೇಲೆ ಆಗೈತೆ ಮೇಡಮ್. 3ನೇ ಸರ್ತಿ ಬೇಡ, ಏಜ್ ಬಾರ್ ಆಗಿದೆ ಅಂತ ನಿಮ್ಮ ಇದಕ್ಕೆ ಬಂದಿದ್ದೆ, ಪುನರ್ಜನ್ಮಕ್ಕೆ. ಇದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೆ. ಇಲ್ಲಿಗೆ ಬಂದ್ಮೇಲೆ ಉರಿ ಎಲ್ಲ ವಾಸಿ ಆಯ್ತು ಮೇಡಮ್. ನಮಸ್ತೆ ಮೇಡಮ್, ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತ. ನಮ್ದು KGF ತಾಲೂಕು, ಕೋಲಾರ ಡಿಸ್ಟಿಕ್ಕು, ವಿಲೇಜ್ ಅಂಗಳ ಅಂತ. ಪೇಷೆಂಟ್ ಬಂದು ನಮ್ಮಪ್ಪ, ಅವ್ರ ಹೆಸರು ಮುನಿಸ್ವಾಮಿ ಅಂತ. ವಯಸ್ಸು 75 ಏನಾಗಿದೆ ಮೇಡಮ್. ಫಸ್ಟು ಅದೇ ತರ ಒಂದು ಬೊಬ್ಬೆ ತರ ಬಂದಿತ್ತು ದಾಳ್ವೆಯಲ್ಲಿ. ಆಮೇಲೆ ಅಲ್ಲಿಗೋದ್ಮೇಲೆ ಅವರು ಇದ್ ಮಾಡ್ಬೇಕು ಅಂತ ಹೇಳಿದ್ರು, ಆಪರೇಷನ್ ಮಾಡ್ಬೇಕು ಅಂದ್ರು. ನೆಕ್ಸ್ಟ್ ಅಲ್ಲಿ ಮಾಡಿಸಿದ್ವಿ, ಎಲ್ಲ ಇದಾಯ್ತು. ಅಡ್ಮಿಟ್ ಮಾಡ್ಕೊಂಡು ಇದು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ಮತ್ತೆ ಒಂದು 6 ತಿಂಗಳಿಗೆ ಅವರು ಉರಿ ಅಂತ ಹೇಳಿದ್ರು. ಮತ್ತೆ ಏನಪ್ಪಾ ಅಂದ್ರೆ ಅವರು ಅಲ್ಲಿಗೆ ಹೋಗಲ್ಲ ನಾನು ಅಂದ್ರು ನಮ್ಮಪ್ಪ. ಏನಪ್ಪಾ ಮಾಡೋದು ಅಂತ ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಮ ಇದಕ್ಕೆ ಬಂದಿದ್ದೆ, ಪುನರ್ಜನ್ಮಕ್ಕೆ. ಇದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೆ. ಇವಾಗ ಇಲ್ಲಿ ಟ್ಯಾಬ್ಲೆಟ್ಸ್ ತಗೊಂಡ್ಮೇಲೆ ಇವ್ರು ಆರಾಮವಾಗಿದ್ದಾರೆ. ಮೇಡಮ್ ಅವರು ಮತ್ತೆ ಟ್ಯಾಬ್ಲೆಟ್ಸ್ ಆದ್ಮೇಲೆ ಒಂದ್ಸರ್ತಿ ವಿಸಿಟ್ ಬನ್ನಿಯಪ್ಪ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಮೇಡಮ್ ನಾವು. ಮೇಡಮ್ ಅವ್ರ ಕ್ಯಾನ್ಸರ್ ಅಂತ ಗೊತ್ತಾಗಿ ಒಂದು 3 ವರ್ಷಕ್ಕೆ ಮೇಲೆ ಆಗೈತೆ ಮೇಡಮ್. 2 ಸರ್ತಿ ಅಲ್ಲೇ ಸರ್ಜರಿ ಆಯ್ತು ಮೇಡಮ್. 3ನೇ ಸರ್ತಿ ಬೇಡ, ಏಜ್ ಬಾರ್ ಆಗಿದೆ ಅಂತ ಇಲ್ಲಿಗೆ ಬಂದಿದ್ ನಾವು. ಅವರು ಗುಟ್ಕ ಇಲ್ಲ, ಇದು ಎಣ್ಣೆ ಸ್ವಲ್ಪ ಇದ್ ಮಾಡ್ತಾ ಇದ್ರು ಮೇಡಮ್, ಎಲ್ಲಡಿಕೆ ಅದು ಅಭ್ಯಾಸ ಇತ್ತು. ಆಮೇಲೆ ಅದೆಲ್ಲ ಕಂಟ್ರೋಲ್ ಆಗೋಯ್ತು. ಇವಾಗ ಆರಾಮಾಗಿದ್ದಾರೆ ಮೇಡಮ್. ಇಲ್ಲಿ ಬಂದೋದ್ಮೇಲಿಂದ ಆರಾಮಾಗಿದ್ದಾರೆ ಅವರು. ಇಲ್ಲಿ ಬಂದ ಮೇಲೆ ಇಲ್ಲಿ ಉರಿ ಅಂತ ನಾವು ಬಾಯಲ್ಲಿ ಉರಿ ಅಂತ ನಾವು ಬಂದಿದ್ದು. ಇಲ್ಲಿಗೆ ಬಂದ್ಮೇಲೆ ಆ ಟ್ಯಾಬ್ಲೆಟ್ಸ್ ತಗೊಂಡ್ಮೇಲೆ ಉರಿ ಎಲ್ಲ ವಾಸಿ ಆಯ್ತು ಮೇಡಮ್. ಇವಾಗ ಆರಾಮಾಗಿದ್ದಾರೆ. ಅವರು ಮೇಡಮ್ ಅವ್ರು ಚೆಕಪ್ ಬಂದು ಒಂದ್ಸರ್ತಿ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದ್ರೆ ಅಷ್ಟೋ ಆರಂಭ ಕೆಲಸಗಳೆಲ್ಲ ಮಾಡ್ತಾರೆ, ಆರಾಮಾಗಿದ್ದಾರೆ, ಊಟ ತಿಂತಾರೆ. ಇವಾಗ ಬೆಡ್ ಚೆಕಪ್ ಮಾತ್ರ 3 ತಿಂಗಳಾದ್ಮೇಲೆ ಮಾಡಿಸ್ಕೊಂಡ್ ಬನ್ನಿ, ಸ್ಕ್ಯಾನಿಂಗ್ ಬೇಡ ಅಂತ ಹೇಳಿದ್ರು ಮೇಡಮ್. ಇಲ್ಲಿ ನಮ್ಗೆ ವಾಸಿ ಅಂತ ನಮ್ ಮನಸ್ಸಿಗೆ ಬರುತ್ತೆ. ಇಲ್ಲ ಮೇಡಮ್, ಇದೊಂದೇ, ಬೇರೆ ಯಾವುದು ಇಲ್ಲ. ಸರಿ ಮೇಡಮ್.